ಗರೀಬಿ ಹಠಾವು ಎಲ್ಲ ಇನ್ನೂ ಜನ ಎಲ್ಲ ಬಡತನದಲ್ಲಿದ್ದಾರೆ. ಬಹುಶಃ ರವಿ ಅವರು ಆ ಟೈಮಲ್ಲಿ ಹುಟ್ಟಿರೋಕ್ಕಿಲ್ಲ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗ ಆವತ್ತು ನಮ್ಮ ಜನಸಂಖ್ಯೆ ಇದ್ದಿದ್ದು 30-35 ಕೋಟಿ. ಬ್ರಿಟಿಷರು ಇದ್ದಾಗ ಸ್ವಾತಂತ್ರ್ಯಕ್ಕೆ ಮೊದಲು ಏನು ಹೇಳ್ತಾನೆ, ಒಂದು ನಿಮಿಷಮ್ಮ, ಅಷ್ಟೊಂದು ದಯವಿಟ್ಟು ಸ್ವಲ್ಪ 47 ವಿಚಾರ ಹೇಳಿದ್ರೆ ಇಂದಿರಾ ಗಾಂಧಿ ಏನು ಮಾಡಿದ್ರಿಂದ ಹೇಳ್ತೀನಿ ನಾನು. 47ರಲ್ಲಿ ಒಂದು ಫ್ಯಾಮಿನ್ ಬಂದಾಗ, ಒಂದು ಬರಗಾಲ ಬಂದಾಗ ಕೇಳಿ, ಬೆಂಗಾಲ್ ದೇಶದಲ್ಲಿ ಬೆಂಗಾಲಲ್ಲಿ ಜನ ಲಕ್ಷಾಂತರ ಜನ ಹೊಟ್ಟೆಗೆ ಅನ್ನ ಇಲ್ಲದೆ ಸತ್ತಿದ್ದರು. ಆಗ ನಮ್ಮಲ್ಲಿ ಆಹಾರ ಧಾನ್ಯ ಇರಲಿಲ್ಲ. ನಾವು ಅಮೇರಿಕ ದೇಶದಿಂದ PL 480 ತೆಗೆದುಬಿಟ್ಟು ಅವರ ಇದು ಮಾಡಿಬಿಡ್ತಾ ಇದ್ರು 30-35 ಕೋಟಿ ಜನಕ್ಕೆ. ಇಂದಿರಾ ಗಾಂಧಿಯವರು ಪ್ರಧಾನಿ ಆದಮೇಲೆ ಗ್ರೀನ್ ರೆವಲ್ಯೂಷನನ್ನು ಮಾಡಿ ಇವತ್ತು 140 ಕೋಟಿ ಜನ ಇದ್ದರೂ ಸಮೇತ ನಮ್ಮ ಆಹಾರ ಗೋಡೌನ್ಗಳು ತುಂಬಿ ತುಳುಕ್ತಾ ಇದೆ. ಸಾಕು ನೋಡಿ. ಓಕೆ, ಆಯ್ತು. ನಾನು ಹೇಳುದು ಗರೀಬಿ ಹಠಾವೋ ಏನಾಯ್ತು ಹೇಳಿದ್ದಾರೆ. ಗರೀಬಿ ಹಠಾವೋ ಏನಾಯ್ತು ಅದ್ರ ವಿಚಾರ ನೋಡಿ. ನಮ್ಮ ದೇಶ ಇವತ್ತು ಬಂದಿದೆ. 24% ಆಲ್ರೆಡಿ ನಾವು ಬಡತನ ರೇಖೆಗಿಂತ ಮೇಲೆ ಬಂದಿದ್ದೇವೆ. ಅವರು ಹೇಳಿರ್ಬೋದು. ನೋಡಿ, ನಾನು ಹೇಳ್ತಾ ಇರೋದು ನಮ್ಮ ಇಷ್ಟು ಜನಸಂಖ್ಯೆ ಇದ್ರೂ ಸಮೇತ ಸಾಕಷ್ಟು ಪ್ರಗತಿ ಕಂಡಿದ್ದೀವಿ. ಅವತ್ತು ಯಾವ ರೀತಿಯಲ್ಲಿ ಇತ್ತು, ಇವತ್ತು ಯಾವ ರೀತಿ ಗೊತ್ತಿಲ್ಲ. 10 ವರ್ಷದಲ್ಲೆಲ್ಲ ಆಯ್ತಾ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ಮಾತನಾಡ್ಲಿ, ಕೂತ್ಕೊಳ್ಳಿ. ನೋಡಿ, ಮುಖ್ಯಮಂತ್ರಿಗಳು ನಿಜ ಮುಗಿಸ್ಲಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ಕೊಡಿ. 5 ಗ್ಯಾರಂಟಿ ಪ್ರೋಗ್ರಾಮ್ ಕೊಟ್ಟಿಲ್ಲ. ಚರ್ಚೆ ಬೇಡ, ಈಗ ಚರ್ಚೆ ಬೇಡ. ಗ್ಯಾರಂಟಿ ಪ್ರೋಗ್ರಾಮ್ ಕೊಟ್ಟಿಲ್ಲ. ದೇಶದ ಬಡತನ ರೇಖೆಗಿಂತ ಜನ ಮೇಲ್ ಬಂದಿದ್ರು. 10 ವರ್ಷದಲ್ಲಿ ಕಡಿಮೆ ಆಯ್ತು. ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಹೇಳಿ, ಆಮೇಲೆ ಉತ್ತರ ಕೊಡು. ಅವರ ಅಭಿಪ್ರಾಯ ಹೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಕೊಡಿ. 2017 ಮಾರ್ಚ್ 20ರಂದು ಮುಂದುವರ್ಸಿ ಭಾಷಣ ಮಾಡಬೇಕಾದ್ರೆ ಅವರೊಂದು ಮಾತು ಹೇಳಿದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಗೌರ್ಮೆಂಟ್ ಶುಡ್ ನಾಟ್ ಟೇಕ್ ಲೋನ್ಸ್ ಆನ್ ದ ಬೇಸಿಸ್ ಆಫ್ ಅವೈಲಬಿಲಿಟಿ. ಗೌರ್ಮೆಂಟ್ ಶುಡ್ ಟೇಕ್ ಲೋನ್ ಬೇಸಿಸ್ ಆನ್ ದ ಅಫೋರ್ಡಬಿಲಿಟಿ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು. ಮತ್ತೆ ತೆಗೆದುಕೊಂಡ ಸಾಲವನ್ನು ಸ್ವಲ್ಪ ಸಮಾಧಾನ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ. ಇದು ನಿಮ್ಮ ನೆನಪಿರಲಿ. ಯಾವ್ದು ಹೇಳಿದ್ದು? ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ ಮಾತು. ಯಾವ ವಿಷಯಕ್ಕೆ ಹೇಳಿದ್ದು ಅಂದರೆ, ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡ್ತಾರೆ, ನೀವು ಸಾಲ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೀವೇನು ಮಾತಾಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಅವ್ರು ಹೇಳ್ತಾರೆ, ಯಾರು ಸಿದ್ದರಾಮಯ್ಯನವರು ಹೇಳೋದು, ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ. ಇದು ನಿಮ್ಮ ನೆನಪಿರಲಿ. 1,16,000 ಕೋಟಿ ಸಾಲ ತಗೊಂಡು ಆಸ್ತಿ ಸೃಜನೆ ಎಷ್ಟು ಮಾಡ್ತಾ ಇದ್ದೀರಿ? ಈಗ ನೀವು ಹೇಳಿರೋ ಪ್ರಕಾರ ನಿಮ್ಮ ಬಂಡವಾಳ ವೆಚ್ಚವೇ 71,000 ಕೋಟಿ. ನಿಮ್ಮ ಬಂಡವಾಳ ವೆಚ್ಚವೇ 71,000 ಕೋಟಿ ಆಸ್ ಪರ್ ದ ಬಜೆಟ್. ನೀವು ಹೇಳಿರಿ 71,000 ಕೋಟಿ. ನಿಮ್ಮ ಬಜೆಟ್ ಪುಸ್ತಕದಲ್ಲಿ ಇರೋದು 71,000 ಕೋಟಿ. 71,000 ಕೋಟಿ, 1,16,000 ಕೋಟಿಯಲ್ಲಿ 71,000 ಕೋಟಿ ಮಾತ್ರ. ಮತ್ತೆ ನೀವು ಅದು ಹೆಂಗೆ ಅಂದರೆ, ಬರ್ತಾ ಬಂಡವಾಳ ವೆಚ್ಚ ಹೆಚ್ಚಾಗಬೇಕು. ನೋಡಿ, ಈ 22-23ರಲ್ಲಿ 20%, 20.8%, ಈಗ 17.8%. ಅಂದರೆ ಪ್ರತಿಶತ 3% ಬಂಡವಾಳ ವೆಚ್ಚ ಕಡಿತ, ಸಾಲ ಜಾಸ್ತಿ. ಸಾಲ ಆವಾಗ 44,000 ಕೋಟಿ ಆದರೆ ಈಗ 1,16,000 ಕೋಟಿ, ಈಗ 160% ಹೆಚ್ಚಳ. ಇದನ್ನು ನೀವು ಕಲ್ಯಾಣ ರಾಜ್ಯದ ಬಜೆಟ್ ಅಂಥೇಳಿ ಯಾರು ಆರ್ಥಿಕ ತಜ್ಞರು ಹೇಳ್ತಾರಾ? ಹೊಗಳು ಭಟ್ರು ಹೇಳೋದು ಬೇರೆ. ಹೊಗಳು ಭಟ್ರಿಗೆ ಹೊಗಳಲೇಬೇಕು. ಹೊಗಳದೇ ಇದ್ರೆ ಅವ್ರದ್ದು ರಥ ನಡೆಯಲ್ಲ, ರಥ ನಡೆಯಲ್ಲ. ಆದ್ರೆ ನಾನು ಹೇಳ್ತಾ ಇಲ್ಲ, ರಥ ನಡೆಯಲ್ಲ. ಆದರೆ ಯಾರು ಆರ್ಥಿಕ ತಜ್ಞರು
ಇದನ್ನು ಹೊಗಳಕ್ಕಾಗತ್ತಾ? ನಾನು ಬೆಲೆ ಏರಿಕೆ ಪಟ್ಟಿ ನಾನು ಹೇಳಿದ್ದೆ 16 ಯಾವ್ಯಾವುದು ಬೆಲೆ ಏರಿಸಿದ್ರಿ ಅಂತ ಹೇಳಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನೋಡಿ, ನಿನ್ನೆ ಆ ಮೀಟರು ಫೇಸ್ ಮಾಪಕರು ಅವರು ಸ್ಟ್ರೈಕ್ ಮಾಡ್ತಾ ಇದ್ರು. ನಿಮ್ಗೆ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. 979 ರೂಪಾಯಿ ಇದ್ದದ್ದನ್ನು 4998 ರೂಪಾಯಿ ಈಗಿನ ದರ ಏರಿಸಿದಿರಿ. 2430 ಸಿಟಿ ಮೀಟರ್ಗೆ 28,450 ರೂಪಾಯಿಗೆ ಏರಿಸಿದಿರಿ. ಒಂದು ನಿಮಿಷ ವಿದ್ಯುತ್ ಪರೀಕ್ಷಾಣೆಯ ಶುಲ್ಕ ನೀವು ಕೇಳಿಸ್ಕೊಂಡೇ ಇಲ್ವಲ್ಲ ಇನ್ನುವೆ, ಅದನ್ನ 500 ರೂಪಾಯಿ ಹಳೆ ದರ ಇದ್ರೆ ಈಗ 1,600 ರೂಪಾಯಿಗೆ ಏರಿಸಿದಿರಿ. ಹೀಗೆ ಗುತ್ತಿಗೆದಾರರ ಲೈಸೆನ್ಸ್ ರಿನ್ಯೂವಲ್ ಅದು ಕ್ಲಾಸ್ 2 ಇದ್ದವರಿಗೆ 2025 ಇದ್ದು 4,100, ಕ್ಲಾಸ್ 1ಗೆ 3,025 ಇದ್ದಿದ್ದು 10,100, ಸೂಪರ್ ಜಿ 10,025 ರೂಪಾಯಿ ಇದ್ದಿದ್ದು 50,100. ನೀವು ಇದು ಸರ್ಕಾರ ಅದನ್ನೇ ಮಾಡಿದ್ದು. ಆ ಕಾಂಟ್ರಾಕ್ಟರ್ ಹೇಳಿದನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ತೀರಾ. ನಾವು ಜನಪರವಾಗಿ ನೀವು ಏರಿಸಿರೋದು ಮಾಡ್ತೀವಿ. ನೀವೀಗ ಹೇಳ್ತಾ ಇಲ್ಲ ಅವರು. ಹೇಳ್ಕೊಡ್ತೀನಿ ಅವರಿಗೆ. ಈಗ ನೋಡಿ, ಇದನ್ನೆಲ್ಲ ಪ್ರಶ್ನೆ ಕೇಳಿ. ವಿದ್ಯುತ್ ದರ ಏರಿಸೋದು ಜನಪರ, ಲಿಕ್ಕರ್ ದರ ಏರಿಸೋದು ಜನಪರ, ಮುದ್ರಾಂಕ ಸುಂಕ ಏರಿಸೋದು ಸರ್ಕಾರನೇ ಮಾಡುದು ಅಂತ ಲಾಸ್ಟ್ ಇಯರ್ ಕಳೆದ ವರ್ಷ ಸಾಧ್ಯ ಆದ್ರೆ ನೀವು ಮಾತ್ರ ಹೇಳಿ ರವಿ ಅವರೇ. ಕಳೆದ ವರ್ಷ ನಾವು ಇಳಿಸಲೇ ಇಲ್ಲ, 1 ಪೈಸೆ ಇಳಿಸಿಲ್ಲ. ನೀವು 4 ವರ್ಷ ಇದ್ದಾಗ ಎಲ್ಲ ಇಳಿಸಿದ್ದೀರಾ. ಈಗ ನಮ್ಮ ಮೇಲೆ ಹೇಳ್ತೀರಾ. ಸಂಪತ್ತಿನ ಸೃಷ್ಟಿಯ ಕಡೆಗೆ ಗಮನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಆಗುತ್ತೆ. ಈಗ ನಮ್ಮ ಸ್ವತಂತ್ರ ಉಳಿಸ್ಕೊಳ್ಳೋಕ್ಕೆ ಶಾಶ್ವತ ಸಾಲದ ಹೊರೆ ಹೊರೋದಕ್ಕೆ ಕಾರಣ ಆಗಬಾರ್ದು. ಈ ನಮ್ಮ ಸಾಲದ್ದು ಟೋಟಲ್ GDP 24.9.1 ಬಂದು ರೀಚ್ ಆಗಿದೆ. ಇದರಿಂದ ಈ ರೀತಿ ಸಾಲಗಳು ಲಾಂಗ್ ಟರ್ಮಲ್ಲಿ 1 ಪೈಸೆ ಲಾಭನೂ ತಂದುಕೊಡಲ್ಲ. ನಮ್ಮ ಒಂದು ಎಲೆಕ್ಷನ್ಗೆಲ್ಲ ಹೆಲ್ಪ್ ಮಾಡ್ಬೋದು. ಇವ್ರು 2,000 ಅಂತ ಹೇಳಿದ್ರು, ನಾವು ಮುಂದಿನ ಸರಿ 2,500 ಅಂದರೆ ಇವ್ರನ್ನ ಬಿಟ್ಟು ನಮಗೆ ಓಟ್ ಹಾಕ್ತಾರೆ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ ನಾನು ನೋಡಿದ್ದೇನೆ. ಇವರು ಅದೇ ಗ್ಯಾರಂಟಿ, ದೆಹಲಿನಲ್ಲೂ ಆ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಇಲ್ಲಿಂದ ಬ್ರಾಂಡ್ ಅಂಬಾಸಿಡರ್ ಹೋಗಿದ್ರು ಒಬ್ರು ಡೆಲ್ಲಿಗೆ. ರಿಸಲ್ಟ್ ಏನು ಅಂತ ಹೇಳಿದ್ರೆ ಒಬ್ರು ಬ್ರಾಂಡ್ ಅಂಬಾಸಿಡರು. ಯಾಕೆಂದ್ರೆ ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.